स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। कर्नाटक नवनिर्माण ವೇದಿಕೆ ರಾಜ್ಯ ಹಾಗೂ ಜಿಲ್ಲಾ ಘಟಕದ ಪರವಾಗಿ ಇಂದು ನಾವು ನಗರ ಗ್ರಂಥಾಲಯದಲ್ಲಿ ಕರ್ನಾಟಕ ಸರ್ಕಾರ ನಿಗದಿಪಡಿಸಿದ ಪಠ್ಯಪುಸ್ತಕಗಳ ಹಾಗೂ ಸಮಸ್ತ ಬಿಜಾಪುರ ಜಿಲ್ಲೆಯ ಓದುಗ ಸಮುದಾಯಕ್ಕೆ ಅವಶ್ಯವಿರುವ ಬೇಕಾಗಿರುವ ಪುಸ್ತಕಗಳು ನಗರ ಗ್ರಂಥಾಲಯದಲ್ಲಿ ಲಭ್ಯವಿರದ ಕಾರಣ ಆ ನಿಟ್ಟಿನಲ್ಲಿ ಇಂದು ನಾವು ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಓದುಗ ಸಮುದಾಯಕ್ಕೆ ಎಲ್ಲ ಸೌಲಭ್ಯಗಳನ್ನು ವಂಚಿತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಒಂದು ಮನವಿ ಕೂಡ ಇವತ್ತು ಸಲ್ಲಿಸಲಾಯಿತು. ಜಿಲ್ಲೆಯ ಇನ್ನೂ ಅನೇಕ ಜಿಲ್ಲಾ ಗ್ರಂಥಾಲಯಗಳ ಶಾಖೆಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಇದ್ದಿಂದ ನಾವು ಕಂಡು ಬಂದಿದ್ದೇವೆ. ಸರ್ಕಾರ ಕೊಡಮಾಡಿದ ಬೃಹತ್ ಪ್ರಮಾಣದ ಅನುದಾನ ಕೂಡ ಪಠ್ಯಪುಸ್ತಕಗಳ ಖರೀದಿನಲ್ಲಿ ಒಂದು ಸದ್ಬಳಕೆ ಆಗದಿರತಕ್ಕಂಥ ಸಂಗತಿ ಕೂಡ ವಿದ್ಯಾರ್ಥಿ ಬಳಗದವರು ಜನಸಾಮಾನ್ಯರು ನಮಗೆ ನೇರವಾಗಿ ಸಂಪರ್ಕಿಸಿ ಆ ಆಗೋಳ ಬಗ್ಗೆ ನಮಗೆ ಮನವರಿ ಕೂಡ ಮಾಡಿದ್ದು ನಾವು ಇಲ್ಲೇ ಸ್ಮರಿಸಬೇಕಾಗಿದೆ. ಜಿಲ್ಲೆಯ ಸಂಘಟನೆ ಪ್ರಗತಿಪರ ಸಂಘಟನೆಗಳ ಜವಾಬ್ದಾರಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಇನ್ನೂ ಅನೇಕ ರೀತಿಯ ಸೌಲಭ್ಯಗಳು ನಗರದ ನಾಗರಿಕರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಇದನ್ನು ಸರಿಪಡಿಸ್ತಕ್ಕಂಥ ಮಹತ್ವದ ಗುರುತರ ಜವಾಬ್ದಾರಿ ಸಂಘಟನೆಗಳ ಇರ್ತದೆ. ಆ ಪ್ರಕಾರ ನಾವು ಇವತ್ತು ನಗರ ಗ್ರಂಥಾಲಯದಲ್ಲಿ ಅಸಂಖ್ಯಾತ ಓದುಗರಿಗೆ ವಿದ್ಯಾರ್ಥಿನಿಯರಿಗೆ ಅವಶ್ಯ ಇರುವ ಪುಸ್ತಕಗಳು ಲಭ್ಯವಿಲ್ಲ. ಇನ್ನೂ ಅನೇಕ ಶೌಚಾಲಯ ಇರ್ಬೋದು, ನೀರಿನ ಸೌಲಭ್ಯಗಳು ಇರ್ಬೋದು, ಅವು ಕೂಡ ಓದುಗ ಸಮುದಾಯಕ್ಕೆ ಸೌಲಭ್ಯಗಳ ವಂಚನೆಯಿಂದ ಇವತ್ತು ಅನ್ಯಾಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಎಲ್ಲ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ನಮ್ಮ ವೇದಿಕೆ ಪರವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾಗಿದೆ, ಮನವಿ ಮಾಡಿದ್ದಾಗಿದೆ. ಯಾವ ಪುರುಷಾರ್ಥಕ್ಕಾಗಿ ಈ ಸಾಧನೆ, ಈ ಅಧಿಕಾರಿಗಳ ದುರ್ವರ್ತನೆ, ಈ ಸರ್ಕಾರದ ಅನುದಾನವಾದ ದುರ್ಬಳಕೆ, ಇದನ್ನು ದಯವಿಟ್ಟು ಬರ್ತಕ್ಕಂಥ ದಿನಗಳಲ್ಲಿ ಸರಿಪಡಿಸಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರಣೆಗೆ ಒಳಪಡಿಸಿ ಕಾನೂನಿನ ರೀತಿಯ ಕ್ರಮ ಉಗ್ರವಾಗಿ ಅವರ ಮೇಲೆ ಕ್ರಮ ತಗೊಂಡು ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಹತೋಟಿ ತಂದು ಇನ್ನಾದರೂ ಮುಂದೆ ಓದುಗ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ದೂರುಗೊಳಿಸ್ತಕ್ಕಂಥ ನಮ್ಮದು ಆಶೆ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾಗಿದೆ. ಇನ್ನೂ ಕಾಲ ಮಿಂಚಿಲ್ಲ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಒಂದೊಂದಾದರೆ ಅದನ್ನು ಸರಿಪಡಿಸದೇ ಇದ್ದರೆ ಬರ್ತಕ್ಕಂಥ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೂಡ ಮಾಡುವಂಥ ಅನಿವಾರ್ಯ ನಮಗೆ ಕೊಡಬೇಡಿ. ದಯವಿಟ್ಟು ತ್ವರಿತವಾಗಿ ನಮ್ಮ ಈ ಮನವಿಗೆ ಸ್ಪಂದನೆ ನೀಡಿ ಆ ವಿದ್ಯಾರ್ಥಿ ಬಳಗಕ್ಕೆ, ಜನ ಸಮುದಾಯಕ್ಕೆ, ಓದುಗ ಸಮುದಾಯಕ್ಕೆ ಸೌಲಭ್ಯ ಕಲ್ಪಿಸಿ ಎಲ್ಲ ಗ್ರಂಥಾಲಯಗಳಿಗೆ ಒಂದು ವಿನೂತನವಾಗಿ ಪುಸ್ತಕಗಳನ್ನು ಸರಬರಾಜು ಆಗಲಿ, ಅಲ್ಲೇ ಸೌಕರ್ಯಗಳು ಸಿಗಲಿ ಓದುಗ ಸಮುದಾಯಕ್ಕೆ ಅಂತ ಆಶಿಸಿ ನಮ್ಮ ವೇದಿಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ. ನಾನು ಮೊಹಮ್ಮದ್ ಶಫೀಕ್ ಖಲಾಸಿ, ಕರ್ನಾಟಕ ನವನಿರ್ಮಾಣ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷ, ಬಿಜಾಪುರ. ವಿಜಯಪುರದ ಸಮಸ್ತ ನಾಗರಿಕರೇ, ಇವತ್ತು ನಾವು ವಿಜಯಪುರ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಎಲ್ಲರೂ ಸೇರಿಕೊಂಡು ಸನ್ಮಾನ್ಯ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಮಾಡಿಕೊಂಡಿವೆ. ನಗರ ಕೇಂದ್ರ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ಹಾಗೂ ಓದುಗ ಸಮುದಾಯಕ್ಕೆ ಅವಶ್ಯವಿರುವ ಪಠ್ಯ ಪುಸ್ತಕಗಳನ್ನು ಒದಗಿಸಬೇಕು ಅಂಥೇಳಿ. ಯಾಕಂದರೆ ಮೊನ್ನೆ ನಡೆದಂಥ ಒಂದು 4-5 ತಿಂಗಳ ಹಿಂದೆ ನಡೆದಂಥ ಕೇಂದ್ರ ಗ್ರಂಥಾಲಯ ಹೊಸ ನವೀಕರಣಕ್ಕಾಗಿ ಏನು ಒಂದು ಸಿದ್ಧತೆ ನಡೆಸಿದರು. ಆವಾಗ ಗ್ರಂಥಾಲಯದಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಹೊರಗಡೆ ಇಟ್ಟಿದ್ದರಿಂದ, ಸುಸಜ್ಜಿತವಾಗಿ ಇಡದೇ ಇರುವುದರಿಂದ ಅದು ಮಳೆ ನೀರಲ್ಲಿ ಸಂಪೂರ್ಣವಾಗಿ ನೆಂದು ಲಕ್ಷಾಂತರ ರೂಪಾಯಿಗಳ ಪಠ್ಯ ಪುಸ್ತಕಗಳಾಗಿರ್ಬೋದು, ಸಮಸ್ತ ಎಲ್ಲ ವಿಷಯಗಳ ಪುಸ್ತಕಗಳು ಹಾಳಾಗಿವೆ.
ನಂತರ ನಾವು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡಿಕೊಂಡಾಗ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಕೂಲಂಕುಷವಾಗಿ ಅಲ್ಲಿನ ಸ್ಥಳ ಪರಿಶೀಲನೆ ಮಾಡಿದಾಗ ಸತ್ಯಾಂಶವನ್ನು ಕಂಡು ತ್ವರಿತಗತಿಯಲ್ಲಿ ಆ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳಿದ್ರು. ಆ ಗ್ರಂಥಾಲಯ ಕೂಡ ನಿರ್ಮಾಣ ಆಗಿದೆ. ಆದರೆ 42 ಲಕ್ಷ ಅಂದಾಜು 42 ಲಕ್ಷದ ಪುಸ್ತಕಗಳನ್ನು ಖರೀದಿಗಾಗಿ ಬೆಂಗಳೂರಿನ ಗ್ರಂಥಾಲಯಕ್ಕೆ ಮನವಿ ಮಾಡಿಕೊಂಡು ಅನುದಾನವನ್ನು ತರಿಸಿಕೊಂಡು ಎಷ್ಟರ ಮಟ್ಟಿಗೆ ಅಲ್ಲಿ ಪುಸ್ತಕಗಳನ್ನು ಇಡಲಾಗಿದೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಸಂಶಯ ದೃಷ್ಟಿಯಿಂದ ನೋಡಬೇಕಾಗಿದೆ. ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳಂದರೆ ಭಾಳ ಮುಖ್ಯವಾದ ಅಡಿಗಲನ್ನು ನಿರ್ಮಾಣ ಮಾಡ್ತಕ್ಕಂಥ ಪುಸ್ತಕಗಳು. ಆ ಪುಸ್ತಕಗಳು ಇವತ್ತು ಇಲ್ಲದೇ ಇರುವುದು ಅದು ನಾಚಿಗೇಡಿ ಸಂಗತಿ. ಸಂಬಂಧಿಸಿದ ಅಧಿಕಾರಿಗಳು ಗ್ರಂಥಪಾಲಕರು ಯಾಕೆ ಇರಲಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದಾರೆ. ಅಲ್ಲಿನ ಮಕ್ಕಳಿಗೆ ಪುಸ್ತಕಗಳನ್ನು ಒದಗಿಸುವುದಾಗಿಯೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಆದರೆ ನಾನು ಒಂದು ವಿಷಯವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೇವಲ ಸರ್ಕಾರಿ ಗ್ರಂಥಾಲಯಗಳಲ್ಲಿ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು ಬಿಜಾಪುರ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ನಿರ್ಮಾಣ ಮಾಡಿರ್ತಕ್ಕಂಥ ಖಾಸಗಿ ಗ್ರಂಥಾಲಯಗಳಲ್ಲೂ ಕೂಡ ಅದನ್ನು ಎಷ್ಟು ಗ್ರಂಥಾಲಯಗಳು ನಮ್ಮ ಜಿಲ್ಲೆಯಲ್ಲಿವೆ ಅವುಗಳ ವರದಿಯನ್ನು ತರಿಸ್ಕೊಂಡು ಅಲ್ಲಿಯೂ ಕೂಡ ಮಕ್ಕಳ ಪಠ್ಯಪುಸ್ತಕಗಳನ್ನು ಕೂಡ ಅಲ್ಲಿ ಒದಗಿಸಬೇಕು. ಅಂದಾಗ ಮಾತ್ರ ಇದು ಒಂದು ನಿಜವಾಗಲೂ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಪುಸ್ತಕಗಳನ್ನು ಅಲ್ಲಿ ಒದಗಿಸಲಿಕ್ಕೆ ಅನುಕೂಲ ಆಗ್ತದೆ. ನಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದೇ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಎಲ್ಲ ಗ್ರಂಥಾಲಯಗಳನ್ನು ಅದು ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ತಾರತಮ್ಯ ಮಾಡದೆ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ತಾವು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಲು. ಅದೇ ಯಾಕಿಲ್ಲ ಅಂತ ಅನುದಾನ ಬಂದಿದೆ, ಅದೇ ಎಲ್ಲಿ ಹೋಯ್ತು ಅಂತಕ್ಕಂಥದ್ದು ಕೂಡ ಅದು ಪರಿಶೀಲನೆ ಆಗಬೇಕು. ಅದು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಓದುಗ ಸಮುದಾಯದ ವಿದ್ಯಾರ್ಥಿಗಳು ಅಲ್ಲಿ ಕುಂತಾಗ ನಾವು ಕೂಡ ಪತ್ರಿಕೆಗಳನ್ನು ಓದಲಿಕ್ಕೆ ಹೋಗ್ತೇವೆ, ಪುಸ್ತಕಗಳನ್ನು ಓದಲಿಕ್ಕೆ ಹೋದಾಗ ಅಲ್ಲಿನ ವಿದ್ಯಾರ್ಥಿಗಳು ಹೇಳಿದ್ರು, ಸರ್ ನಮಗೆ ಓದಬೇಕಂದ್ರೆ ಪಠ್ಯ ಪುಸ್ತಕಗಳಿಲ್ಲ, ರಾಷ್ಟ್ರೀಯ ನಾಯಕರ ಪುಸ್ತಕಗಳಿಲ್ಲ, ಕಾದಂಬರಿಗಳಿಲ್ಲ, ಜಿ ಪಿ ರಾಜರತ್ನಂ ಅವರಿಗಾಗಿರ್ಬೋದು, ಕುವೆಂಪು ರಾಷ್ಟ್ರ ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪುಸ್ತಕಗಳು ಅವು ಅಷ್ಟೇ ಅಲ್ಲ, ಸಮಗ್ರ ಕನ್ನಡ ನಾಡಿನ ಸಾಹಿತಿಗಳು ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಅಲ್ಲಿ ದಯವಿಟ್ಟು ವಿತರಣೆ ಮಾಡಬೇಕು. ಆ ಗ್ರಂಥಾಲಯಗಳಲ್ಲಿ ಈ ಪುಸ್ತಕ ಇಲ್ಲ ಅಂತಕ್ಕಂಥದ್ದನ್ನು ಯಾವ ವಿದ್ಯಾರ್ಥಿಗಳು ಕೂಡ ಹೇಳಬಾರ್ದು. ಮತ್ತು ಸಂಬಂಧಿಸಿದ ದಿನಪತ್ರಿಕೆಗಳಾಗಿರ್ಬೋದು, ವಾರಪತ್ರಿಕೆಗಳಾಗಿರ್ಬೋದು, ಮಾಸಿಕ ಸಂಚಿಕೆಗಳಾಗಿರ್ಬೋದು, ಅವುಗಳನ್ನೆಲ್ಲ ಕೂಡ ಅದು ಇನ್ನೊಂದು ಹೇಳಿದ್ರೆ ನೀವು PUC ಸೈನ್ಸ್ ಪುಸ್ತಕಗಳು ಮಕ್ಕಳು PUC ಸೈನ್ಸ್ ಆಗಿರ್ಬೋದು, ಸಂಬಂಧಿಸಿದ ಪಠ್ಯ ಪುಸ್ತಕಗಳಂದರೆ ಎಲ್ಲ ಪುಸ್ತಕಗಳು ಗ್ರಂಥಾಲಯದಲ್ಲಿ ಇರಬೇಕು ಅನ್ನತಕ್ಕಂಥದ್ದು ಒಂದು ನಮ್ಮ ಮನವಿ. ಅದಕ್ಕಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ನಾವು ಮಾತಾಡಿದ್ದೇವೆ. ಅವರು ಕೂಡ ನೋಡಲಿಕ್ಕೆ ಹೇಳಿದ್ದಾರೆ. ಯಾವ ಪುಸ್ತಕದ ಲೆಕ್ಕಪತ್ರದ ಇದು ಇಲ್ಲ, ಅದು ಲೆಕ್ಕಪತ್ರ ಏನಾದರೂ ಸಂಬಂಧಿಸಿದ ಸರ್ಕಾರಿ ಅಧಿಕಾರಿಗಳು ಮಾಡ್ತಾರೆ. ನಮಗೆ ಬೇಕಾಗಿರುವುದು ಪುಸ್ತಕ. ಎಲ್ಲ ಪುಸ್ತಕಗಳು, ಸಂಚಿಕೆಗಳು, ಪತ್ರಿಕೆಗಳು ಎಲ್ಲವೂ ಕೂಡ ಲಭ್ಯ ಇರಬೇಕು. ಇಂದಿನ ನಮ್ಮ ಜಿಲ್ಲೆಯ ಮಕ್ಕಳು ಅಲ್ಲಿ ಓದಲಿಕ್ಕೆ ಒಂದು ಅನುಕೂಲ ಆಗಬೇಕು. ದಿನಪತ್ರಿಕೆಗಳು ಎಲ್ಲನೂ. ಈಗ ಆ ಅಧಿಕಾರಿಗೆ ನೀವು ಏನು ಹೋರಾಟ ಮಾಡಿಲ್ಲ, ಹೋರಾಟದಿಂದ ಜಿಲ್ಲಾಧಿಕಾರಿ ಅವರ ಅಧಿಕಾರಿಗೆ ಸಸ್ಪೆಂಡ್ ಮಾಡಿದ್ರು. ಹೌದು, ಸಸ್ಪೆಂಡ್ ಮಾಡಿ ವರ್ಗಾವಣೆ ಆಯ್ತು. ಅವರೇ ಅದು ಇದು ಮಾಡಿದ್ರು ಅಥವಾ ಈಗಿನ ಅಧಿಕಾರಿ ಬಂದಿದ್ದು ಮಾಡಿದ್ರು ಅವಾಗೇ ಆಗಿರ್ಬೇಕು. ಅವರೇ ಮಾಡಿದ್ರು. ಮತ್ತೆ ಅದು ಕೇಳಾಕತ್ತೀನಿ ನಿಮಗೆ. ಭೂಪಾಲನ್ ಅವರು ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆ ಮಾಡಿದ್ದು ಮತ್ತು ಸಸ್ಪೆಂಡ್ ಮಾಡಿದ್ದು. ನಿಮ್ಮ ಏನು ಹೋರಾಟ ನೀವು ಜಿಲ್ಲಾಧಿಕಾರಿ ಕಾರ್ಯಾಲಯ ಮುಂದೆ ಮಾಡಿದ್ರೆ ಪುಸ್ತಕ ಹಾಳಾಗತ್ತೆ ಅಂತ ಹೇಳಿ, ಹೌದೌದು, ಅದೇ ಇಂಪ್ಯಾಕ್ಟ್ ಆಗಿ ಅವರು ಇಮಿಡಿಯೇಟ್ಲಿ DC ಅವರು ಆಕ್ಷನ್ ತಗೊಂಡು ಅಧಿಕಾರಿಗೆ ಸಸ್ಪೆಂಡ್ ಮಾಡಿದ್ರು. ಮತ್ತೆ ಅವರೇ ಅದು ಏನು ಬಂದಿರ್ಲ, ಅವರೇ ಇದು ಹಣ ಬಂದಿರ್ಲ ಅನುದಾನ ಅವರೇ ದುರುಪಯೋಗ ಮಾಡ್ಯಾರ. ಅದು ಯಾರು ಮೇಲಾಧಿಕಾರಿ ಮಾಡ್ಯಾರೋ, ಹಿರಿಯ ಅಧಿಕಾರಿಗಳು ಮಾಡ್ಯಾರೋ, ಕಿರಿಯ ಅಧಿಕಾರಿಗಳು ಮಾಡ್ಯಾರೋ, ಅದು ಕುಲಂಕುಷ ಪರಿಶೀಲನೆ ಆದ ನಂತರನೇ ಅವರನ್ನು ಅಮಾನತುಗೊಳಿಸಿರ್ಬೋದು. ಅದು ಹಿರಿಯ ಅಧಿಕಾರಿಗಳಿಗೆ ಗೊತ್ತಿದೆ, ಜಿಲ್ಲಾಧಿಕಾರಿಗಳಿಗೆ ಗೊತ್ತಿರ್ಬೋದು. ಆದರೆ ಮತ್ತೆ ಆತ ಅಧಿಕಾರಕ್ಕೆ ಬಂದಿದ್ದಾನೆ, ಆಗ್ಬೇಕಲ್ಲ, ತನಿಖೆನೂ ಆಗ್ಬೇಕು. ಅದು ಯಾರು ದುರ್ಬಳಕೆ ಹಣ ಸರ್ಕಾರದ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಕಾನೂನು ಕ್ರಮ ಜರುಗಿಸಬೇಕು. ಅಷ್ಟೇ ಅಲ್ಲ,
ಪುಸ್ತಕಗಳಲ್ಲಿ ಸರಸ್ವತಿ ವಿದ್ಯೆಗಳಲ್ಲಿ ಇಂಥ ಅವ್ಯವಹಾರ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಶೇಷರಾವ್ ಮಾನೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.